ಜೈ ಶ್ರೀರಾಮ್. ನಮಸ್ಕಾರ. ರಾಕೇಶ್ ಕ್ಯಾಂಪ್ ಸೊಲ್ಯೂಷನ್ಗೆ ಸ್ವಾಗತ. ಇವತ್ತು ನನ್ನ ಟ್ಯುಟೋರಿಯಲ್ನ 2ನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾನು 2 ವಿಷಯಗಳನ್ನ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಹೌ ಟು ಇಂಪೋರ್ಟ್ ಮಾಡಲ್ ಇನ್ ಪವರ್ ಮಿಲ್. 2ನೇ ವಿಷಯ ಬಂದ್ಬಿಟ್ಟು ಹೌ ಟು ಚೆಕ್ ಮಿನಿಮಮ್ ಕಾರ್ನರ್ ರೇಡಿಯಸ್ ಇನ್ ಮಾಡಲ್. ಓಕೆ, ಈ 2 ವಿಷಯಗಳನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಈಗ ಪವರ್ ಮಿಲ್ ಅಲ್ಲಿ ಮಾಡಲ್ ಇಂಪೋರ್ಟ್ ಮಾಡ್ಲಿಕ್ಕೆ ಇದು ಯಾವ ಫೈಲ್ ಸಪೋರ್ಟ್ ಮಾಡುತ್ತೆ ಅನ್ನೋದಾದ್ರೆ DGK ಫಾರ್ಮೆಟ್ ಸಪೋರ್ಟ್ ಮಾಡುತ್ತೆ, ಸ್ಟೆಪ್ ಫೈಲ್ ಫಾರ್ಮೆಟ್ ಸಪೋರ್ಟ್ ಮಾಡುತ್ತೆ, ಆಮೇಲೆ ಪ್ಯಾರಾ ಸಾಲಿಡ್ ಫೈಲ್ ನ ಫಾರ್ಮೆಟ್ ನ ಸಪೋರ್ಟ್ ಮಾಡುತ್ತೆ, ಟ್ರಯಾಂಗಲ್ ಫೈಲ್ ಫಾರ್ಮೆಟ್ ನ ಸಪೋರ್ಟ್ ಮಾಡುತ್ತೆ. ಇದೇ ತರ ಸುಮಾರು ಫೈಲ್ಸ್ ನ ಇದು ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಮೊದಲನೇದಾಗಿ ಇವಾಗ ನಾವು ಮೊದಲನೇ ಮೆಥಡ್ ಯಾವ ತರ ಇಂಪೋರ್ಟ್ ಮಾಡೋದನ್ನ ತಿಳಿಸ್ಕೊಡ್ತೀನಿ. ಓಕೆ, ಇವಾಗ ನಾನು ನನ್ನ ಡೆಸ್ಕ್ಟಾಪ್ ಅಲ್ಲಿ ಆಟೋಡೆಸ್ಕ್ ಪವರ್ ಮಿಲ್ ಅಲ್ಟಿಮೇಟ್ 2024 ಇದೆ. ನನ್ನ ಹತ್ರ ಒಂದು ಮಾಡೆಲ್ ಇದೆ. ಓಕೆ, ಇದು ನನ್ನ ಮಾಡೆಲ್ ಮೌಲ್ಡ್ ಫಾರ್ DGK. ಇದು ಫೈಲ್ ಫಾರ್ಮೆಟ್ ಬಂದ್ಬಿಟ್ಟು DGK ಫೈಲ್ ಫಾರ್ಮೆಟ್ ಅಲ್ಲಿ ಇದೆ. ಇದನ್ನ ಫಸ್ಟ್ನೇ ಆಪ್ಷನ್ ಯಾವ ತರ ಇಂಪೋರ್ಟ್ ಮಾಡೋದನ್ನ ನೋಡೋಣ. ಇವಾಗ ನಾನೇನ್ ಮಾಡ್ತೀನಿ, ಮಾಡೆಲ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಆಟೋಡೆಸ್ಕ್ ಪವರ್ ಮಿಲ್ ಅಲ್ಟಿಮೇಟ್ 2024 ಮೇಲೆ ಡ್ರ್ಯಾಗ್ ಮಾಡ್ತಿದ್ದೀನಿ. ಓಕೆ, ಇವಾಗ ಓಪನ್ ಆಗ್ತಿದೆ. ವೇಟ್ ಮಾಡೋಣ, ಓಪನ್ ಆಗುತ್ತೆ. ಓಕೆ, ಇದು ಮೊದಲನೇ ಮೆಥಡ್. ಇವಾಗ ನಾನು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದ್ದೀನಿ. ಇವಾಗ ಸೇಮ್ ಡ್ರ್ಯಾಗ್ ಅಂಡ್ ಡ್ರಾಪ್ ಅಲ್ಲಿ ಇವಾಗ ನಾನೇನ್ ಮಾಡಿದೆ, ಪವರ್ ಮಿಲ್ ಓಪನ್ ಮಾಡದೇನೆ ಡ್ರ್ಯಾಗ್ ಮಾಡಿ ಹಾಕಿದೆ. ಓಕೆನಾ, ಇವಾಗ ಪವರ್ ಮಿಲ್ ನ ಓಪನ್ ಮಾಡ್ಬಿಟ್ಟು ಡ್ರ್ಯಾಗ್ ಮಾಡಿ ಕೂಡ ಮಾಡಲ್ನ ಇಂಪೋರ್ಟ್ ಮಾಡಬಹುದು. ಅದನ್ನೊಂದು ಮೆಥಡ್ ತೋರಿಸ್ತೀನಿ. ಇವಾಗ ಈ ಮಾಡಲ್ನ ಡಿಲೀಟ್ ಮಾಡ್ತೀನಿ. ಸೇಮ್ ನಾನೇನಿದೆ ಪ್ರೀವಿಯಸ್ ಮಾಡಲ್ ಓಪನ್ ಮಾಡಿದ್ರೆ ಅದೇ ಮಾಡಲ್ನ ಡ್ರ್ಯಾಗ್ ಮಾಡಿ ಪವರ್ ಮಿಲ್ ಸಾಫ್ಟ್ವೇರ್ ಒಳಗಡೆ ಬಿಡ್ತೀನಿ. ಓಕೆ, ಓಪನ್ ಆಗಿ ಇದು ಒಂದು ಮೆಥಡ್. ಓಕೆನಾ, ಫಸ್ಟ್ನೇದು ಬಂದ್ಬಿಟ್ಟು ಮಾಡಲ್ ನ ಡೈರೆಕ್ಟ್ ಸಾಫ್ಟ್ವೇರ್ ಓಪನ್ ಮಾಡದೇನೆ ಡ್ರ್ಯಾಗ್ ಮಾಡಿ ಓಪನ್ ಮಾಡಿದ್ರಿ. ಎರಡನೇ ಮೆಥಡ್ ಬಂದ್ಬಿಟ್ಟು ಸಾಫ್ಟ್ವೇರ್ ಓಪನ್ ಮಾಡ್ಬಿಟ್ಟು ಮಾಡಲ್ ನ ಡ್ರ್ಯಾಗ್ ಮಾಡಿ ಒಳಗಡೆ ಹಾಕಿದ್ರಿ, ಓಪನ್ ಆಯ್ತು. ಇದು ಇನ್ನೊಂದು ಮೆಥಡ್. ನೆಕ್ಸ್ಟ್ ಇನ್ನೊಂದು ಮೆಥಡ್ ನೋಡೋಣ. ಇದನ್ನ ಈ ಮಾಡಲ್ ನ ಡಿಲೀಟ್ ಮಾಡ್ತೀನಿ. ಮತ್ತೆ ಇಲ್ಲಿ ಫೈಲ್ ಅಂತ ಆಪ್ಷನ್ ಇದೆಯಲ್ವಾ, ಈ ಫೈಲ್ ಆಪ್ಷನ್ ಅಲ್ಲಿ ಇಂಪೋರ್ಟ್ ಹೋಗ್ಬೇಕು. ಇಂಪೋರ್ಟ್ ಹೋಗ್ಬಿಟ್ಟು ನೆಕ್ಸ್ಟ್ ಮಾಡಲ್ ಆಪ್ಷನ್ ಇದೆಯಲ್ಲ, ಮಾಡಲ್ ಅಲ್ಲಿ ಹೋಗ್ಬೇಕು. ಮಾಡಲ್ ಅಲ್ಲಿ ಇವಾಗ ನಾನು ಎಲ್ಲಿ ಸೇವ್ ಮಾಡಿದ್ನಲ್ವಾ ಫೈಲ್ ನ, ಆ ಫೈಲ್ ಲೊಕೇಶನ್ ಹೋಗೋಣ. ನಾನು ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡಿದ್ದೆ. ಡೆಸ್ಕ್ಟಾಪ್ ಅಲ್ಲಿ ನೋಡಿ ಮೌಲ್ಡ್ ಫಾರ್ DGK ಅಂತ ಇದೆಯಲ್ವಾ, ಇದನ್ನ ಸೆಲೆಕ್ಟ್ ಮಾಡ್ತೀನಿ, ಆನ್ ಮಾಡ್ತೀನಿ. ಇಷ್ಟು ಮೆಥಡ್ ಅಲ್ಲಿ ನೀವು ಮಾಡಲ್ ನ ಇಂಪೋರ್ಟ್ ಮಾಡಬಹುದು. ಓಕೆನಾ, ನೆಕ್ಸ್ಟ್ ಮಾಡಲ್ ಇಂಪೋರ್ಟ್ ಮಾಡಿದೀವಿ. ಮಾಡಲ್ ಇಂಪೋರ್ಟ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಿದೆ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಾರ್ನರ್ ರೇಡಿಯಸ್ ನ ಚೆಕ್ ಮಾಡಬಹುದು. ಓಕೆನಾ, ಈ ಕಾರ್ನರ್ ರೇಡಿಯಸ್ ನ ಹೆಂಗ್ ಚೆಕ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದರಲ್ಲಿ ನಾನು ಕಲರ್ ನ ಚೇಂಜ್ ಮಾಡ್ಕೊಂತೀನಿ. ಈ ಕಲರ್ ನನಗೆ ಸೂಟೇಬಲ್ ಅನ್ನಿಸ್ತಿಲ್ಲ. ಓಕೆ, ಫೈಲ್ ಅಲ್ಲಿ ಆಪ್ಷನ್ಸ್, ಕಸ್ಟಮೈಸ್. ಓಕೆ, ಕಸ್ಟಮೈಸ್ ಅಲ್ಲಿ ಮಾಡಲ್ ಅಂತ ಸಿಗುತ್ತೆ. ಶೇಡಿಂಗ್, ಇನ್ಸೈಡ್ ಶೇಡಿಂಗ್. ಇನ್ಸೈಡ್ ಶೇಡಿಂಗ್ ಏನ್ ನೆಸೆಸಿಟಿ ಇಲ್ಲ, ನಾವು ಶೇಡಿಂಗ್ ನ ತಗೊಳ್ತೀನಿ. ಇದರಲ್ಲಿ ಕಲರ್ ನ ಚೇಂಜ್ ಮಾಡ್ಕೊಂಡು, ಈ ಶೇಡಿಂಗ್ ಕಲರ್ ನ ನೀವು ಯಾವ ತರ ಚೇಂಜ್ ಮಾಡೋದು ಅನ್ನೋದನ್ನ ಮೊದಲನೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನಾನು ಕಲರ್ ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಓಕೆನಾ, ನೆಕ್ಸ್ಟ್ ಇವಾಗ ಮಾಡಲ್ ಅಲ್ಲಿ ನಾವು ಏನಪ್ಪಾ ಅಂದ್ರೆ ಮಿಷಿನಿಂಗ್ ಮಾಡ್ಬೇಕು ಅಂತ ಅಂದಾಗ ಮಿನಿಮಮ್ ಟೂಲ್ ಯಾವ್ದನ್ನ ಯೂಸ್ ಮಾಡ್ಬೇಕು ಅನ್ನೋದನ್ನ ಮೊದಲನೇ ತಿಳ್ಕೊಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಅದನ್ನ ತಿಳ್ಕೊಳ್ಳೋಣ. ಇವಾಗ ಮಿನಿಮಮ್ ರೇಡಿಯಸ್ ನ ಯಾವ ತರ ಚೆಕ್ ಮಾಡೋಣ ತಿಳಿಸ್ಕೊಡ್ತೀನಿ. ನಮ್ಗೆ ಇಲ್ಲಿ ವ್ಯೂ ಟೂಲ್ ಬಾರ್ ಅಂತ ಒಂದು ಆಪ್ಷನ್ ಹೇಳ್ಕೊಟ್ಟಿದ್ದೆ. ಓಕೆನಾ, ಈ ಮಿನಿಮಮ್ ರೇಡಿಯಸ್ ಚೆಕ್ ಮಾಡ್ಲಿಕ್ಕೆ ಈ ವ್ಯೂ ಟೂಲ್ ಬಾರ್ ಅಲ್ಲಿ ಒಂದು ಆಪ್ಷನ್ ಸಿಗುತ್ತೆ. ಅದರಿಂದ ನೀವು ಆಟೋಮೆಟಿಕಲಿ ನೀವು ರೇಡಿಯಸ್ ಏನಿದೆ, ಎಷ್ಟಿದೆ ಅನ್ನೋದನ್ನ ತಿಳ್ಕೋಬಹುದು. ಇಲ್ಲಿ ಮೊದಲನೇ ಇಲ್ಲಿ ಆಪ್ಷನ್ ಒಂದಿದೆ, ಶೇಡಿಂಗ್ ಅಂತ ಆಪ್ಷನ್. ಈ ಶೇಡಿಂಗ್ ಅಲ್ಲಿ ಸುಮಾರು ಆಪ್ಷನ್ಸ್ ಗಳಿದೆ, ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಮೊದಲನೇದು ಪ್ಲೇನ್ ಶೇಡ್, ಸೆಕೆಂಡ್ ಒನ್ ಮಲ್ಟಿ ಕಲರ್ ಶೇಡ್, ಥರ್ಡ್ ಒನ್ ಮಿನಿಮಮ್ ರೇಡಿಯಸ್ ಶೇಡ್, ಫೋರ್ತ್ ಒನ್ ಕ್ರಾಫ್ಟ್ ಆಂಗಲ್ ಶೇಡ್, ಫಿಫ್ತ್ ಒನ್ ಟೂಲ್ ಥಿಕ್ನೆಸ್ ಶೇಡ್, ಸಿಕ್ಸ್ತ್ ಒನ್ ಬಂದ್ಬಿಟ್ಟು ಟೂಲ್ ಪಾತ್ ಮಷೀನಿಂಗ್ ಶೇಡ್. ಹಿಂಗೆ ಸುಮಾರು ಆಪ್ಷನ್ಸ್ ಇದೆ, ಇನ್ನ ಸುಮಾರು ಆಪ್ಷನ್ಸ್ ಇದೆ.
ಒಂದೊಂದು ಆಪ್ಷನ್ ಕೂಡ ಒಂದೊಂದು ಶೇಡಿಂಗ್ ಆಪ್ಷನ್ ಕೂಡ ಒಂದೊಂದಕ್ಕೆ ಯೂಸ್ ಆಗ್ತಾ ಹೋಗುತ್ತೆ. ನಮ್ಗೆ ಇವಾಗ ಏನ್ ಬೇಕು ಅಂದ್ರೆ ರೇಡಿಯಸ್ ಚೆಕ್ ಮಾಡ್ಲಿಕ್ಕೆ ನಾನು ಮಿನಿಮಮ್ ರೇಡಿಯಸ್ ಶೇಡ್ ನ ತಗೊಳ್ತೀನಿ. ಓಕೆ, ಇವಾಗ ನಾನು ಮಿನಿಮಮ್ ರೇಡಿಯಸ್ ಶೇಡ್ ಆನ್ ಮಾಡಿದ ತಕ್ಷಣ ಅಕ್ಸೆಪ್ಟ್ ಮಾಡಿದ ತಕ್ಷಣ ನೋಡಿ ಮಾಡಲ್ ನ ಕಲರ್ ಚೇಂಜ್ ಆಯ್ತು ಆಟೋಮೆಟಿಕ್. ಓಕೆ, ಇವಾಗ ಈ ಮಾಡಲ್ ಅಲ್ಲಿ ರೇಡಿಯಸ್ ಮ್ಯಾನ್ಯುವಲಿ ಕೂಡ ಚೆಕ್ ಮಾಡ್ಕೋಬಹುದು. ಮ್ಯಾನ್ಯುವಲಿ ಇವಾಗ ಎಷ್ಟೊಂದು ಸುಮಾರು ಕಡೆ ರೇಡಿಯಸ್ ಇದೆ ನೋಡಿ. ಇಲ್ಲಿ ಕಲರ್ ಕಾಣಿಸುತ್ತೆ, ರೆಡ್ ಕಲರ್, ಇಲ್ಲೊಂದು ರೇಡಿಯಸ್ ಇದೆ, ಮಿನಿಮಮ್ ತೋರಿಸ್ಬೇಕು, ಇಲ್ಲ ರೇಡಿಯಸ್ ಇದೆ. ಇದನ್ನೆಲ್ಲ ನೀವು ಮ್ಯಾನ್ಯುವಲಿ ಚೆಕ್ ಮಾಡ್ತಾ ಹೋದ್ರೆ ನಿಮಗೆ ಟೈಮ್ ತಗೊಳುತ್ತೆ. ಇದನ್ನ ಆಟೋಮೆಟಿಕಲಿ ಕೂಡ ನೀವು ಚೆಕ್ ಮಾಡಬಹುದು. ಇದು ಬಂದ್ಬಿಟ್ಟು ಒಂದು ಡೈ ಕೋರ್. ಈ ಕೋರ್ ಏನಪ್ಪಾ ಅಂದ್ರೆ 3D ಇದೆ. ಸರ್ಫೇಸ್, ಕೆಲವೊಂದು ಸರ್ಫೇಸ್ 3D ಇದೆ. ಹಂಗಾಗಿ ನಮ್ಗೆ ಏನಾಗುತ್ತೆ, ಎಲ್ಲಾ ಕಾರ್ನರ್ ಕೂಡ ಪ್ರತಿಯೊಂದನ್ನು ಚೆಕ್ ಮಾಡಕ್ಕಾಗಲ್ಲ. ಅದಕ್ಕೆ ಈ ಆಪ್ಷನ್ ಅಲ್ಲಿ ಇವಾಗ ನಾನು ಮಲ್ಟಿ ಕಲರ್ ಶೇಡ್ ಆಪ್ಷನ್ ಓಪನ್ ಮಾಡಿದೀನಿ. ಆಪ್ಷನ್ ಓಪನ್ ಮಾಡಿದ್ರೆ ಇಲ್ಲಿ ವ್ಯೂ ಅಂತ ಒಂದು ಆಪ್ಷನ್ ಇದೆ. ನಾನು ನಾರ್ಮಲಿ ಸೆಲೆಕ್ಟ್ ಮಾಡಿದೀನಿ, ಆಲ್ರೆಡಿ ಸೆಲೆಕ್ಟ್ ಇದೆ ನಂದು. ಇವಾಗ ಹೋಮ್ ಅಲ್ಲೇ ಇರ್ತೀನಿ, ಮಲ್ಟಿ ಕಲರ್ ಶೇಡ್ ಆನ್ ಮಾಡಿದೀನಿ. ಈಗ ನೆಕ್ಸ್ಟ್ ಟಾಪ್ ಅಲ್ಲಿ ನಿಮ್ಗೆ ವ್ಯೂ ಅಂತ ಒಂದು ಆಪ್ಷನ್ ಸಿಗುತ್ತೆ. ಈ ವ್ಯೂ ಅಲ್ಲಿ ಇಲ್ಲಿ ಅಪಿರಿಯನ್ಸ್ ಅಂತ ಇದೆ ನೋಡಿ. ಇವಾಗ ನಾನು ಏನ್ ಸೆಲೆಕ್ಟ್ ಮಾಡಿದೀನಿ, ಬ್ಲಾಕ್ ಆನ್ ಮಾಡಿದೀನಿ, ಶೇಡಿಂಗ್ ಟಾಪ್ ಮಿನಿಮಮ್ ರೇಡಿಯಸ್ ಶೇಡ್ ನ ಆನ್ ಮಾಡ್ಕೊಂಡಿದೀನಿ. ವೈರ್ ಫ್ರೇಮ್ ಆಫ್ ಅಲ್ಲಿ ಇದೆ, ಹಂಗಾಗಿ ಅದು ಹೈಲೈಟ್ ಕಾಣಿಸುತ್ತೆ. ಓಕೆ, ಇಲ್ಲಿ ಅಪಿರಿಯನ್ಸ್ ಅಲ್ಲಿ ಒಂದು ಆರೋ ಮಾರ್ಕ್ ಇದೆ, ಆರೋ ಮಾರ್ಕ್ ಕ್ಲಿಕ್ ಮಾಡಿ. ಆರೋ ಮಾರ್ಕ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಕಾಣಿಸುತ್ತೆ, ಒಂದು ಪಾಪ್ ಓಪನ್ ಆಗುತ್ತೆ. ಮಾಡಲ್ ಡ್ರಾಯಿಂಗ್ ಆಪ್ಷನ್ ಅಂತ ಇದು. ಇದರಲ್ಲಿ ನೀವು ರೇಡಿಯಸ್ ನ ಚೆಕ್ ಮಾಡ್ಕೋಬಹುದು. ಇದರಲ್ಲಿ ಮಿನಿಮಮ್ ಟೂಲ್ ರೇಡಿಯಸ್ ಅಂತ ಒಂದು ಆಪ್ಷನ್ ಇದೆ. ಇದರಲ್ಲಿ ಏನಾಗಿದೆ ಅಂದ್ರೆ ಅದು 1 ಅಂತ ಇದೆ. 1 ಅಂದ್ರೆ 1 ಮೀನ್ಸ್ ಇದು ರೇಡಿಯಸ್ ನ ಕನ್ಸಿಡರ್ ಮಾಡುತ್ತೆ. ರೇಡಿಯಸ್ ಮೀನ್ಸ್ ಡಯಾಮೆಟ್ರಿಕಲಿ ಹೋದ್ರೆ ನಿಮ್ಗೆ 2 ಡೈ ಆಗುತ್ತೆ. ಇವಾಗ ನಾನು ಜಾಸ್ತಿ ಮಾಡ್ತೀನಿ ಇದನ್ನ. ಆಲ್ರೆಡಿ 1 ಗೆ ಮ್ಯಾಕ್ಸಿಮಮ್ ಎಲ್ಲಾ ಕಡೆ ನಿಮ್ಗೆ ರೇಡಿಯಸ್ ಅಷ್ಟೊಂದು ಎಲ್ಲಾ ಕಡೆ ಕ್ಲಿಯರ್ ಇದೆ ಅಂತ ತೋರಿಸ್ತಿದೆ. ಕಮ್ಮಿ ಮಾಡೋಣ ಇನ್ನ. ಓಕೆ, ರೆಡ್ ಇರೋದು ಬಂದ್ಬಿಟ್ಟು 2 ಬಾಲ್ ಅಲ್ಲಿ ಕೂಡ ಈಗ ಇದನ್ನ 2 ಬಾಲ್ ನೋಸ್ ಅಲ್ಲಿ ರನ್ ಮಾಡಬಹುದು. ಕಾರ್ನರ್ ಇದ್ರೆ ತೋರಿಸ್ತೀನಿ ನೋಡಿ. ಈ ತರ ಕಾರ್ನರ್ ಗಳಿದ್ರೆ ನೀವು ಎಂಡ್ ಮಿಲ್ ಅಲ್ಲಿ ರನ್ ಮಾಡಬಹುದು. ಈ ತರ ಬಾಟಮ್ ಫೇಸ್ ಎಲ್ಲ ಇತ್ತು, ರೇಡಿಯಸ್ ಇತ್ತು ಅಂದ್ರೆ ಇದನ್ನೆಲ್ಲ ಬಂದ್ಬಿಟ್ಟು ನೀವು ಬಾಲ್ ನೋಸ್, ಬುಲ್ ನೋಸ್ ಈ ತರ ಟೂಲ್ ಗಳಲ್ಲಿ ಕ್ಲಿಯರ್ ಮಾಡಬಹುದು. ಈಗ ನನಗೆ ಇದು ಡೈ ಈ ಫೇಸ್ ಅಲ್ಲಿ ಏನಾಗಿದೆ, ನಾನು ಈಗ ಬಾಲ್ ನೋಸ್ ಯೂಸ್ ಮಾಡಬೇಕು. ಹಾಗಾಗಿ ನಾನು ಬಾಲ್ ನೋಸ್ ತಗೊಳ್ತೀನಿ. ಬಾಲ್ ನೋಸ್ ಅಂತ ಕನ್ಸಿಡರ್ ಮಾಡ್ತೀನಿ, ತಗೊಳಲ್ಲ. ಓಕೆ, ಇಲ್ಲಿ ಟೂಲ್ ರೇಡಿಯಸ್ ಅಲ್ಲಿ ನಾನೀಗ ಇನ್ನ ಕಮ್ಮಿ ಮಾಡ್ತೀನಿ, 0.5 ಮಾಡ್ತೀನಿ. 0.5 ಮಾಡಿದೆ, ಕಮ್ಮಿ ಆಯ್ತು. ಓಕೆನಾ, ಇನ್ನ ಇದಕ್ಕೂ ಕಮ್ಮಿ ಮಾಡೋಣ, 0.3. ಓಕೆ, ಇದಕ್ಕೂ ಕಮ್ಮಿ ಮಾಡೋಣ, 0.2. ಓಕೆ, 0.2ಗೆ ಮ್ಯಾಕ್ಸಿಮಮ್ ಕ್ಲಿಯರ್ ಆಗ್ತಿದೆ ಎಲ್ಲಾ ಕಡೆ. ಮಾಡಲ್ ಅಲ್ಲಿ ನಿಮಗೆ ರೆಡ್ ಕಲರ್ ಅಲ್ಲಿ ಎಲ್ಲೋ ಹೈಲೈಟ್ ಕಾಣಿಸ್ತಿಲ್ಲ. ಕೆಲವೊಂದ್ ಕಡೆ ಕೆಲವೊಂದ್ ಜಾಗದಲ್ಲಿ ಮಾತ್ರ ಕಾಣಿಸ್ತಿದೆ. ನೋ ಪ್ರಾಬ್ಲಮ್. ಅಂದ್ರೆ ನಿಮ್ಗೆ ಏನ್ ಗೊತ್ತಾಗುತ್ತೆ, 0.2 ಮೀನ್ಸ್ 0.4 ಬಾಲ್ ಮಿನಿಮಮ್ ಟೂಲ್ ನೀವು ಯೂಸ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಓಕೆ, ಇದು 3D ಮಾಡಲ್. ಇವಾಗ 2D ಮಾಡಲ್ಗೂ ಕೂಡ ಚೆಕ್ ಮಾಡಬಹುದು. ಅದನ್ನ ಯಾವ ತರ ಅಂತ ತಿಳ್ಕೊಡ್ತೀನಿ. ಒಂದು ಮಾಡಲ್ ನ ಇಂಪೋರ್ಟ್ ಮಾಡೋಣ, 2D ಮಾಡಲ್ ನ. ಇದನ್ನ ಮಾಡಲ್ ಹಾಗೆ ಇರಲಿ. ನೆಕ್ಸ್ಟ್ ಫೈಲ್ ಅಲ್ಲಿ ಇದರಲ್ಲಿ ಸಾಫ್ಟ್ವೇರ್ ಅಲ್ಲಿ ಎಕ್ಸಾಂಪಲ್ಸ್ ಮಾಡಲ್ಸ್ ಇದೆ, ಅದರಲ್ಲಿ ಒಂದು ಇಂಪೋರ್ಟ್ ಮಾಡೋದು. ಇದರಲ್ಲಿ ಎಕ್ಸಾಂಪಲ್ 2D ಫೀಚರ್ಸ್ 2D ಎಕ್ಸಾಂಪಲ್ ಅಂತ ಇದನ್ನ ತಗೊಳ್ಳೋಣ. ಇದು ಮಾಡಲ್ 2D ಎಕ್ಸಾಂಪಲ್. ಇವಾಗ ನಾನೇನ್ ಮಾಡಿದೀನಿ, ಮಾಡಲ್ ಇಂಪೋರ್ಟ್ ಮಾಡಿದೀನಿ. ಈಗ ನಾರ್ಮಲ್ ಪ್ಲೇನ್ ಶೇಡ್ಗೆ ಹಾಕೊಂತೀನಿ ಮಾಡಲ್. ನೆಕ್ಸ್ಟ್ ಇದರಲ್ಲೂ ಕೂಡ ಚೆಕ್ ಮಾಡ್ತೀನಿ, ಮಿನಿಮಮ್ ರೇಡಿಯಸ್ ಶೇಡ್ ಆನ್ ಮಾಡಿದೀನಿ. ನೆಕ್ಸ್ಟ್ ವ್ಯೂ ಅಲ್ಲಿ ಮಾಡಲ್ ಡ್ರಾಯಿಂಗ್ ಆಪ್ಷನ್ ಓಪನ್ ಮಾಡಿದೀನಿ. ಓಕೆ, ಇಲ್ಲಿ ಏನ್ ಮಾಡೋಣ, ಜಾಸ್ತಿ ಕೊಡೋಣ. ಇವಾಗ ನಮ್ಗೆ ಒಂದು 10 mm ಕೊಡ್ತೀನಿ. 10 mm ಮೀನ್ಸ್ 20 ಡಯಾ. 10 mm ಗೆ ಇವಾಗ ಕಾರ್ನರ್ ಅಲ್ಲಿ ನಮ್ಗೆ ಸ್ಟಾಕ್ ಮಿಕ್ತಾ ಇದೆ, ಕಾಣಿಸ್ತಿದೆ ಕೆಲವೊಂದ್ ಕಡೆ ನೋಡಿ. ರೆಡ್ ಕಲರ್ ಅಲ್ಲಿ ನಿಮ್ಗೆ ಸ್ವಲ್ಪ ಹೈಲೈಟ್ ಕಾಣಿಸ್ತಿದೆ. ಇನ್ನ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಇನ್ನ ಕ್ಲಿಯರ್ ಆಗಿ ಕಾಣಿಸುತ್ತೆ. 15 ಮಾಡ್ತೀನಿ. ಇವಾಗ ಕಾಣಿಸ್ತಿದ್ಯಾ? ಕಾರ್ನರ್ ಅಲ್ಲಿ ನಮ್ಗೆ ಸ್ಟಾಕ್ ಉಳಿತಾ ಇದೆ. ಇವಾಗ ಯಾವ ಟೂಲ್ ಅಲ್ಲಿ, ಮಿನಿಮಮ್ ಟೂಲ್ ಅಲ್ಲಿ ನಾವು ಕ್ಲಿಯರ್ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಇವಾಗ ರೇಡಿಯಸ್ ನ ಕಮ್ಮಿ ಮಾಡ್ತೀನಿ, 10 ಮಾಡ್ತೀನಿ. 10 ಗೆ ಇನ್ನ ಸ್ಟಾಕ್ ತೋರಿಸ್ತಿದೆ. 8 ಮಾಡ್ತೀನಿ. ಓಕೆ, 8 ಕ್ಲಿಯರ್ ಆಯ್ತು. ಇವಾಗ ನಾವು ಆಟೋಮೆಟಿಕಲಿ ಅದು ನಿಮ್ಗೆ ತೋರಿಸ್ತದೆ. 8 ಮೀನ್ಸ್ 16 ಡಯಾ. 16 ಡಯಾ ಕಟ್ರಲ್ಲಿ ನಮ್ಗೆ ಎಲ್ಲಾ ಕಡೆ ಕ್ಲಿಯರ್ ಆಗ್ತಿದೆ.
ಇಲ್ಲಿ ಸ್ಟಾಕ್ ಇದೆ, ಇಲ್ಲಿ ನೋಡಿ ಕಾಣಿಸ್ತಿದ್ಯಾ, ಇಲ್ಲಿ ಸ್ಟಾಕ್ ತೋರಿಸ್ತಿದೆ, ಇನ್ನ ಕಮ್ಮಿ ಮಾಡೋಣ. ನೆಕ್ಸ್ಟ್ 3 ಮಾಡ್ತೀನಿ. 3 ಮೀನ್ಸ್ 6 ಡಯಾ, 6 ಡಯಾ ಎಂಡ್ ಮಿಲ್ ಅಲ್ಲಿ ನಾವು ಕಾರ್ನರ್ ಕ್ಲಿಯರ್ ಮಾಡಬಹುದು. ಓಕೆ, ಇದನ್ನ ಇವಾಗ ಆಟೋಮೆಟಿಕ್ ಚೆಕ್ ಮಾಡಿದ್ರೆ ಮ್ಯಾನ್ಯುಯಲಿ ಚೆಕ್ ಮಾಡೋಣ 6 ಅಲ್ಲೇ ಕ್ಲಿಯರ್ ಆಗುತ್ತಾ, ಕಾರ್ನರ್ ರೇಡಿಯಸ್ ಏನಿದೆ ಅಂತ. ಓಕೆ, ಇಲ್ಲಿ ನಾನೇನ್ ಮಾಡಿದೆ, ಹೋಮ್ ಅಲ್ಲಿ ಮೆಜರ್ ಅಂತ ಒಂದು ಆಪ್ಷನ್ ಇದೆ, ಈ ಮೆಜರ್ ಅಂತ ಆಪ್ಷನ್ ತಗೊಂಡಿದ್ದೀನಿ. ಇದರಲ್ಲಿ ನಾನು ರೇಡಿಯಸ್ ಚೆಕ್ ಮಾಡೋದ್ರಿಂದ ರೇಡಿಯಸ್ ಅಂತ ಒಂದು ಆಪ್ಷನ್ ಬರುತ್ತೆ ಚೆಕ್ ಮಾಡ್ಲಿಕ್ಕೆ. ಓಕೆ, ಇದನ್ನ ತಗೊಳ್ತೀನಿ. ನೆಕ್ಸ್ಟ್ ನೋಡಿ, ಇದ್ರ ಮೇಲೆ ಜಸ್ಟ್ ಇವಾಗ ನಿಮ್ಗೆ ಮಾಡಲ್ ಹೈಲೈಟ್ ಆಗಿರೋದ್ರಿಂದ ನಿಮ್ಗೆ ಲೈನ್ ಕಾಣಿಸ್ತಿಲ್ಲ. ನಾನು ಮಾಡಲ್ ಆಫ್ ಮಾಡ್ತೀನಿ, ವೈರ್ ಫ್ರೇಮ್ ಆನ್ ಮಾಡ್ತೀನಿ. ಓಕೆ, ವೈರ್ ಫ್ರೇಮ್ ಆನ್ ಮಾಡಿದ್ರೆ ನಿಮ್ಗೆ ಲೈನ್ಸ್ ಕ್ಲಿಯರ್ ಆಗಿ ಕಾಣಿಸ್ತದೆ. ನೋಡಿ, ನಾನು ಜಸ್ಟ್ ಆ ರೇಡಿಯಸ್ ಮೇಲೆ ತಗೊಂಡು ಹೋಗ್ತಾ ಇದ್ದೀನಿ, ಅವಾಗ ಅದು ತೋರ್ತಾ ಇದೆ R12 ರೇಡಿಯಸ್ 12. ಓಕೆನಾ, ನೆಕ್ಸ್ಟ್ ಈಗ ಇನ್ನ ಬೇರೆ ಕಾರ್ನರ್ ಅಲ್ಲಿ ಚೆಕ್ ಮಾಡೋಣ. ನೋಡಿ, R4 ತೋರಿಸ್ತಿದೆ. R4 ಮೀನ್ಸ್ 8 ಡಯಾ ಎಂಡ್ ಮಿಲ್ ಅಲ್ಲಿ ನಾವು ಇದನ್ನ ಕಾರ್ನ ಫಿನಿಶ್ ಮಾಡಬಹುದು. ನಾನೇನ್ ಮಾಡಲ್ ಅಲ್ಲಿ ಏನ್ ಚೆಕ್ ಮಾಡಿದೆ, 3 ಹಾಕಿದ್ದೆ, R3 ಹಾಕಿದ್ದೆ. R3 ಮೀನ್ಸ್ 6 ಡಯಾಗೆ. ಇಲ್ಲಿ ಅದಕ್ಕೂ ದೊಡ್ಡ 2 mm ಡಯಾಮೀಟರ್ ಜಾಸ್ತಿ ಕಟ್ರನ್ನ ಯೂಸ್ ಮಾಡಬಹುದು, ನಾವು ಇಲ್ಲಿ ತಿಳ್ಕೊಬಹುದು. ಇದು ಮಿನಿಮಮ್ ರೇಡಿಯಸ್ ನ ಚೆಕ್ ಮಾಡ್ಕೋ ಮೆಥಡ್. ಹಾಗೆ ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ, ಏನಪ್ಪಾ ಅಂದ್ರೆ ಇವಾಗ ನಾನು ಮಾಡಲ್ ಮಿನಿಮಮ್ ರೇಡಿಯಸ್ ನ ಆಫ್ ಮಾಡ್ತೀನಿ, ಪ್ಲೇನ್ ಶೇಡ್ ನ ಆನ್ ಮಾಡ್ತೀನಿ. ಸೇಮ್ ವ್ಯೂ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೋಗೋಣ. ಇದರಲ್ಲಿ ಇನ್ನೂ ಒಂದು ಆಪ್ಷನ್ ಇದೆ, ಶೇಡಿಂಗ್ ಟಾಲರೆನ್ಸ್ ಅಂತ. ಓಕೆ, ಈ ಶೇಡಿಂಗ್ ಟಾಲರೆನ್ಸ್ ಏನಪ್ಪಾ ಅಂದ್ರೆ ಇವಾಗ ನೀವು ಮಾಡಲ್ ನ ಈಗ ಹೋಲ್ಸ್ ಎಲ್ಲ ನಿಮಗೆ ನೋಡಿ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಹೋಲ್ಸ್ ಅಲ್ಲಿ, ರೇಡಿಯಸ್ ಅಲ್ಲಿ ನಿಮ್ಗೆ ಯಾವ ಪಾಯಿಂಟ್ ಕೂಡ ಒಂದು ಬ್ಲರ್ ಕಾಣಿಸ್ತಿಲ್ಲ, ಕೆಲವೊಂದ್ ಕಡೆ ಇಲ್ಲ ಲೈಟ್ ಆಗಿ ಕಾಣಿಸ್ತಿದೆ. ಇದಕ್ಕೆ ಶೇಡಿಂಗ್ ಟಾಲರೆನ್ಸ್ ಇದೆಯಲ್ಲ, ಇದನ್ನ ಇವಾಗ ಜಾಸ್ತಿ ಮಾಡ್ತೀನಿ. ಓಕೆ, ಈಗ 0.01 ಇದೆ, ಈಗ 0.1 ಮಾಡೋಣ. ಓಕೆ, 0.1 ಎಂಟರ್. ನೋಡಿ, ಇವಾಗ ನಿಮ್ಗೆ ಕಾರ್ನರ್ ಸ್ವಲ್ಪ ಸರ್ಫೇಸ್ ಬಂದ್ಬಿಟ್ಟು ಕಟ್ ಆಗಿರೋ ತರ ಕಾಣಿಸ್ತಾ ಇದೆ, ಬ್ರೇಕ್ ಆಗಿರೋ ತರ ಕಾಣಿಸ್ತಾ ಇದೆ. ಶೇಡಿಂಗ್ ಟಾಲರೆನ್ಸ್ ಅಲ್ಲಿ ನೀವು ಕಾರ್ನರ್ಸ್ ಎಲ್ಲ ಕ್ಲಿಯರ್ ಆಗಿ ವಿಸಿಬಲ್ ಆಗಿ ಕಾಣೋ ತರ ಇದನ್ನ ಚೇಂಜ್ ಮಾಡ್ಕೋಬಹುದು ಟಾಲರೆನ್ಸ್. ಇದನ್ನ ಯಾವಾಗ್ಲೂ 10 ಮೈಕ್ರಾನ್ ಅಲ್ಲೇ ಇಟ್ಟಿರಿ. ಇದನ್ನ ಆನ್ ಇದನ್ನ 10 ಮೈಕ್ರಾನ್ ಹಾಕೊಳ್ಳಿ, ಅಕ್ಸೆಪ್ಟ್ ಕೊಡಿ ಅಷ್ಟೇ. ಅವಾಗ ಕಾರ್ನರ್ಸ್ ಎಲ್ಲ ಕ್ಲಿಯರ್ ಆಗಿ ನಿಮ್ಗೆ ವಿಸಿಬಲ್ ಆಗಿ ಕಾಣಿಸುತ್ತೆ, ಯಾವುದೇ ತರ ಡಬಲ್ ಲೈನ್ಸ್ ಇರಲ್ಲ. ನಿಮ್ಗೆ ಕಾಣಿಸ್ತಾ ಇದೆ, ನೀವು ಅಲ್ಲಿ 10 ಮೈಕ್ರಾನ್ ಕೊಟ್ಟಿದ್ದೀರಾ, ಬಟ್ 2 ಲೈನ್ ಕಾಣಿಸ್ತಾ ಇದೆ. ಇದಕ್ಕೆ ಏನಪ್ಪಾ ಅಂದ್ರೆ ಇದೇ ವ್ಯೂ ಟೂಲ್ ಬಾರ್ ಅಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ರೀಫ್ರೆಶ್ ಅಂತ. ಓಕೆ, ಈಗ ನಾನು ರೀಫ್ರೆಶ್ ಮಾಡ್ತೀನಿ. ನೋಡಿ, ಡಬಲ್ ಲೈನ್ ಇರೋದೇನಾಯ್ತು, ಸಿಂಗಲ್ ಲೈನ್ ಅಂದ್ರೆ ರೀಫ್ರೆಶ್ ಆಯ್ತು. ಓಕೆ, ಇನ್ನೊಂದು ಮೆಥಡ್ ಏನಪ್ಪಾ ಅಂದ್ರೆ ಕಂಟ್ರೋಲ್ ಆಡ್ ಹೊಡೆದ್ರೆ ರಿಫ್ರೆಶ್ ಆಗುತ್ತೆ. ಒಂದು ವ್ಯೂ ಟೂಲ್ ಬಾರ್ ಅಲ್ಲಿ ಇಲ್ಲಿ ರಿಫ್ರೆಶ್ ಅಂತ ಆಪ್ಷನ್ ಇದೆ, ಇನ್ನೊಂದು ಬಂದ್ಬಿಟ್ಟು ಶಾರ್ಟ್ ಕೀ ಬಂದ್ಬಿಟ್ಟು ಕಂಟ್ರೋಲ್ ಆರ್ ಹೊಡೆದ್ರೆ ರಿಫ್ರೆಶ್ ಆಗುತ್ತೆ. ಇದೆರಡು ಮೆಥಡ್. ಓಕೆ, ಥ್ಯಾಂಕ್ ಯು.